ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಅಥರ್ವ ಆ್ಯಂಡ್ ನವೀನ್ 3 ಜನ ಆರ್ಯನ ಕರ್ಕೊಂಡು ಹೋಗ್ತಾ ಇಲ್ಲ. ಸೊ ಆರ್ಯ ನಾವು ಫಸ್ಟ್ ಆಫ್ ಆಲ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ. ನಮ್ಮ ಗ್ರಾಮ ದೇವತೆ ಜಾತ್ರೆ ಇದೆ ಗಳಗೆಕೆರೆ ಶ್ರೀ ಪಟ್ಲದಮ್ಮ ದೇವಸ್ಥಾನದಲ್ಲಿ. ಸೊ ಈಗಂತೂ ಇನ್ನು ಗ್ರಾಮ ದೇವತೆ ಹಬ್ಬ ಶುರು ಇವಾಗ. ಸೊ ಪ್ರತಿ ಗ್ರಾಮದಲ್ಲೂ ಕೂಡ ಗ್ರಾಮ ದೇವತೆ ಅಂತ ಅಂದ್ಬಿಟ್ಟು ಹಬ್ಬ ಮಾಡೋದು, ಜಾತ್ರೆ ಮಾಡೋದು ಈ ಟೈಮಲ್ಲಿ ಶುರು ಆಗುತ್ತೆ. ಆ್ಯಂಡ್ ನೋಡಿ ಸಂಜೆ ಆಗಿದ್ರು ಕೂಡ ಇನ್ನೂ ಬಿಸಿಲಿದೆ. ನಮ್ಮಮ್ಮ ಮತ್ತು ಆರ್ಯ ಮನೇಲೇ ಇರ್ತೀನಿ ಅಂತ ಹೇಳಿದ್ರು. ಅಮ್ಮ ಆರ್ಯ ಕರ್ಕೊಂಡೋಗಿದ್ರೆ ಬರ್ತಿರ್ತಾ ಇದ್ದ, ಬಟ್ ಜಾತ್ರೆಲೆಲ್ಲ ಅವನ್ನ ಮೇಂಟೈನ್ ಮಾಡೋದು ಖಂಡಿತವಾಗ್ಲೂ ಕಷ್ಟ. ಜೊತೆಗೆ ನಮ್ಮಮ್ಮ ಬೈತಾರೆ, ನೀವುಗಳು ಹೋಗಿ ಸುತ್ಕೊಂಡು ಬರೋದಲ್ದೆ ಆ ಮಗುನಿಗೂ ಸುಮ್ಮನೆ ಟಯರ್ಡ್ ಮಾಡ್ತೀರಾ, ಇಷ್ಟೊಂದು ಬಿಸಿಲಿದೆ, ಮತ್ತೆ ಅಲ್ಲೆಲ್ಲ ಅರೌಂಡ್ 60-60 ಕಿಲೋಮೀಟರ್ ಆಗ್ಬಿಡುತ್ತೆ. ನಾವು ಬರೋದೇ ನೈಟ್ ಆಗೋಗುತ್ತೆ, ರಾತ್ರಿ ಬರೋದು ಎಷ್ಟೊತ್ತಾಗುತ್ತೋ, ಸೊ ಬೇಡ ಅಂತ ಅಂದ್ರು. ಆಮೇಲೆ ಇನ್ನೊಂದೇನಂತಂದ್ರೆ ಇವತ್ತು ನಮ್ಮ ಅಕ್ಕ ಶಿವು ರಕ್ಷಿತಾ ಕೂಡ ಅಂದರೆ ಮದುವೆ ಆದಮೇಲೆ ಮನೆ ದೇವ್ರಿಗೆ ಹೋಗ್ಬೇಕಲ್ವಾ. ಸೊ ಹೆಣ್ಣು ದೇವ್ರಿಗೆ ದುರ್ಗಾ ಪರಮೇಶ್ವರಿ ನಮ್ಮ ಮನೆ ದೇವರು, ಅಲ್ಲಿಗೆ ಹೋಗಿರ್ಲಿಲ್ವಲ್ಲ, ಅವರು ಕೂಡ ಅಲ್ಲಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ಇನ್ನು ಅಮ್ಮ ಇಟ್ಕೊಳ್ಳಿ, ನನ್ನ ಕೈ ನೋವು ಬಂತು. ನಮ್ಮೂರಿಗೆಲ್ಲ ಅಲ್ಲೇನೆ ಇವ್ರದ್ದು ಹಂಪಾಪುರದ ಹತ್ರ ಬರುತ್ತೆ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ಸೊ ನಾನಿವತ್ತು ಇದೊಂದು ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿನ ವೇರ್ ಮಾಡ್ತೀನಿ. ಇದೊಂಥರ ವೈನ್ ಆ್ಯಂಡ್ ಬ್ಲೂ ಕಾಂಬಿನೇಷನ್. ಇದು ರೆಡಿ ಆಗಿದ್ದೀವಿ, ಈಗ ಹೊರಡಬೇಕು. ಇತ್ತೀಚೆಗೆ ಒಂದೊಂದು ಕಂಫರ್ಟ್. ನಮ್ಮಮ್ಮ ಒಂದು ರೆಡ್ ಸೀರೆ ಇಟ್ಕೊಂಡಿರೋ ನನಗೆ ಇದು ಬಹಳ ಕಂಫರ್ಟ್ ಈ ಟಿ ಶರ್ಟ್. ಅದಕ್ಕೆ ನಿಜ ಅದು ಎಷ್ಟು ಸತ್ಯ ಅಂತ ಅಂದ್ರೆ, ಈಗ ಇವ್ರು ಇದನ್ನ ಇಟ್ಕೊಬಿಟ್ಟವ್ರೆ ಎಲ್ಲೋದ್ರು. ಈಗ ನಾನು ಬೇರೆದ್ ಹಾಕೊಂತ ಇದ್ರು ಇವ್ರಿಗೆ ಇದನ್ನ ಹಾಕೊಳಕ್ ಇಷ್ಟ, ನಾನು ಬೈತೀನಲ್ಲ ಯಾವಾಗ್ಲೂ ಇದನ್ನೇ ಹಾಕೊಳ್ತೀರಾ ಅಂತ ಅನ್ಬಿಟ್ಟು. ಅದಕ್ಕೆ ನೀನ್ ಸ್ಯಾರಿ ನನ್ನ ಹತ್ರ ಟಿ ಶರ್ಟ್ಸ್ಗಳು ಕಡಿಮೆ, ನನ್ನ ಹತ್ರ ಶರ್ಟ್ಸ್ಗಳು ಜಾಸ್ತಿ. ಆಮೇಲೆ ಫುಲ್ ಆರ್ಮ್ ಶರ್ಟ್ಗಳು. ಆಮೇಲೆ ಏನ್ ಗೊತ್ತಾ, ಈ ಆಫೀಸ್ಗೆಲ್ಲ ಇವ್ರು ಫಾರ್ಮಲ್ಸ್ ಅಲ್ವಾ ಹಾಕೊಂಡು ಹೋಗೋದು, ಹಾಗಾಗಿ ಜಾಸ್ತಿ ಇವ್ರ ಹತ್ರ ಫಾರ್ಮಲ್ಸ್ ಇರೋದು, ಶರ್ಟ್ಸು, ಫಾರ್ಮಲ್ ಪ್ಯಾಂಟ್ಸು ಆ ಥರ. ಸೊ ಇವರು ಕಂಫರ್ಟಬಲ್ ಅನ್ಸ್ಬಿಡ್ತಲ್ಲ ಯಾವಾಗಲೂ ಹಾಕೊಬಿಡ್ತಾರೆ. ಈಗ ಮ್ಯಾಚಿಂಗ್ ಇಷ್ಟು ದಿನ ಮ್ಯಾಚಿಂಗ್ ಹಾಕೊಡಿ ಅಂತಂದ್ರೆ ಹಾಕೋತಿರ್ಲಿಲ್ಲ, ಇವತ್ತು ಈ ಟಿ ಶರ್ಟ್ ಅಲ್ವಾ ಅವ್ರಿಗೆ ಹಾಕೊಳಕ್ ರೀಸನ್ ಬೇಕು. ಸೊ ಅದಕ್ಕೆ ಇದನ್ನ ಹಾಕೊಂಡು ನಿಂತ್ಕೊಬಿಟ್ರು. ಈಗ ಒಂದೇ ಒಂದು ರೀಲ್ಸ್ ಮಾಡಬೇಕು. ರೀಲ್ಸ್ ಮಾಡಿಬಿಟ್ಟು ಈಗ ನಾವು ಕೂಡ ಹೊಡ್ತೀವಿ. ಜಾತ್ರೆ ಎಲ್ಲ ಶುರು ಆಗೋದು 6 ಗಂಟೆ ಮೇಲೇನೆ. ಹೌದು. ಸೊ ನಾವು ಇನ್ನೊಂದು ಹೊರಟ್ರೆ ನಾವು ಹೋಗೋದು ಸ್ವಲ್ಪ ಲೇಟ್ ಆಗುತ್ತೆ, ರೀಚ್ ಆಗೋದು. ಬಟ್ ನಾವು ಈಗ ಹೋಗ್ಬಿಟ್ಟು ಜಾಯಿನ್ ಆಗ್ತೀವಿ. ಹೋಗೋಷ್ಟರಲ್ಲಿ ಸ್ವಲ್ಪ ಲೇಟೇ ಆಗ್ಬಿಡುತ್ತೆ. ರೀಲ್ಸ್ ಮಾಡೋಣ ಒಂದು. ಓಕೆ, ಖಂಡಿತ. ಬುಲೆಟ್ ಕೇಳ್ಕೊಂಡು ಸುಮಾರು ಜನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಅಂದರೆ ಪ್ರೈಸ್ ಎಷ್ಟು ಹೇಳ್ತಾ ಇದ್ದೀರಾ ಬ್ರದರ್, ಏನು ಎತ್ತ ಅಂತ ಅಂದ್ಬಿಟ್ಟು ಕೆಲವ್ರು ಕೇಳ್ತಾ ಇದ್ರು. ಸೊ ಹೇಳಿ ನವೀನ್, ಎಷ್ಟು ಪ್ರೈಸ್? ನಾನು 2 lakh ಫೈನಲ್ ಪ್ರೈಸ್ ಬಂದರೆ ಕೊಟ್ಬಿಡ್ತೀನಿ. ಫೈನಲ್ ಪ್ರೈಸ್ 2 lakhs ಬಂದರೆ, ಅದಕ್ಕಿಂತ ಕಮ್ಮಿ ಆದರೆ ಇವಾಗ ಸ್ಪ್ಲೆಂಡರ್ ತಗೋತೀನಿ ಅಂದರೆ 1.5 ಲಕ್ಷ ಬೇಕು. ಅದರಲ್ಲೂ ರನ್ ಆಗಿರೋದು ಜಸ್ಟ್ 9,000 ರನ್ ಆಗಿದೆ ಅಷ್ಟೇ. ಸೊ ಇವರು 2 lakhs ಹೇಳ್ತಾ ಇದ್ದಾರೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಕಾಂಟ್ಯಾಕ್ಟ್ ಮಾಡ್ಬೋದು. 1,000 ಬೇಕಾದ್ರೆ ಓಡಿಸ್ಬಿಟ್ಟು ನಾನು ಶೋರೂಮ್ ಸರ್ವಿಸ್ ಮಾಡಿಸೇ ಕೊಡ್ತೀನಿ. ನೋಡೋಣ, ಅದು ನಮ್ಮ ಹತ್ರನೇ ಇರಬೇಕು ಅಂದರೆ ಅದು ನೀವು ಎಷ್ಟೇ ಕಳಿಸ್ಬೇಕು ಅಂತ ಪ್ರಯತ್ನ ಪಟ್ಟರು ಅದಾಗಲ್ಲ. ನಾವೇನು ತುಂಬ ಸೀರಿಯಸ್ ಆಗಿ ಕೊಡಲೇಬೇಕು ಅಂತ ಏನಿಲ್ಲ. ಯಾರಿಗಾದ್ರೂ ನೆಸೆಸಿಟಿ ಇದು ಹುಡುಕ್ತಾ ಇದ್ರೆ ಅಂಥವ್ರು ತೊಗೊಬೋದು. ಅದೇನು ಗೊತ್ತಾ, ಅದೊಂದು ಎಮೋಷನ್ಸ್ ಇದೆ. ನಾನು ಅವ್ರಿಗೆ ಗಿಫ್ಟಾಗಿ ಕೊಟ್ಟಿದ್ದು, ಬಟ್ ಒಂದು ರೀತಿ ನೆನೆಸ್ಕೊಂಡಾಗ ಸುಮ್ಮನೆ ನಿಂತಿರುತ್ತಲ್ಲ, ಇವರು ತೆಗಿಯೋದೇ ಇಲ್ಲ ಜಾಸ್ತಿ ಅಂತ ಅಂದ್ಬಿಟ್ಟು ಅದನ್ನೇ ಇನ್ನೊಂದ್ರ ಮೇಲೆ ಅದ್ರ ಮೇಲಾದ್ರೂ ಇನ್ವೆಸ್ಟ್ ಮಾಡಿದ್ರೆ ಸುಮ್ಮನೆ ಇದಾಗುತ್ತೆ ಅನ್ನೋ ಉದ್ದೇಶಕ್ಕಷ್ಟೇ. ನಾವು ಇವಾಗ ಡಿಸೈಡ್ ಆಗ್ಬಿಟ್ಟಿದ್ವಿ, ಡೆಡ್ ಅಂತ ಇರೋದಕ್ಕೆ ಇನ್ವೆಸ್ಟ್ ಮಾಡಬಾರ್ದು ಅಂತ. ಇನ್ನೇನೇ ಆದ್ರೂ ಅದರಿಂದ ಇನ್ಕಮ್ ಬರಬೇಕು. ರೆಗ್ಯುಲರ್ ಓಡಾಡ್ತಿದ್ರೆ ಅದು ಡೆಡ್ ಆಗಲ್ಲ. ಈಗ ಸುಮ್ಮನೆ ನಿಂತಿರುತ್ತಲ್ವಾ, ಹಾಗಾಗಿ ಇನ್ನು ನಾನು ಮಕ್ಕಳೇ ಓಡಿಸ್ಬೇಕೇನೋ, ಇವ್ರಂತೂ ಓಡಿಸೋದಿಲ್ಲ, ಅದು ನನಗೆ ಗೊತ್ತು. ಅಂದ್ರೆ ಅಣ್ಣಂಗೆ ಓಡ್ಸಕ್ ಬರಲ್ಲ ಅನ್ಕೊಳಲ್ವಾ? ನೀವು ಓಡಿಸಿರೋದು ನೋಡಿಲ್ವಾ? ಓಡ್ಸಕ್ ಬರ್ದೇ ತಗೊಂಡಿದ್ದೀರಾ ನೀವು? ನನಗೆ ಅಂದ್ರೆ ಕನ್ವೀನಿಯಂಟ್ ಆಗ್ತಿಲ್ಲ ನನಗೆ, ನನ್ನ ಕೆಲಸಕ್ಕೂ ಏನೋ ತುಂಬಾ ಲಾಂಗ್ ಹೋಗೋದಿದ್ರೆ ಜಾಸ್ತಿ ಇಲ್ಲೆಲ್ಲ ಲೋಕಲ್ಸ್ ಅಲ್ಲಿ ಫೋನ್ಸ್ ಯೂಸ್ ಮಾಡ್ತಾ ಇರ್ತೀನಿ. ಬುಲೆಟ್ ಆಗಲ್ಲ. ಸೊ ನಂಗೆ ಮೊಪೈಡ್ ಬೇಕು, ಅದಕ್ಕೆ ಒಂದು ಎಲೆಕ್ಟ್ರಿಕ್. ನಾನು ಇವತ್ತು ಹೊಸ ಮಾಟಿ ಹಾಕೊಂಡಿದ್ದೀನಿ. ಸೊ ತೋರಿಸ್ರಿ ನೀಟಾಗಿ, ಹಿಂಗೆ ಇಟ್ಕೊಳ್ಳಿ. ನಾನು ಆ್ಯಕ್ಚುಲಿ ಒಂದು ವಿಷಯ ಗೊತ್ತಾ, ನಾನು ಬೈಕ್ ಓಡಿಸೋದ್ರಲ್ಲೆಲ್ಲ ಪಂಟ್ರು. ಕಾಲೇಜ್ ಡೇಸಲ್ಲೆಲ್ಲ ನಾನು ಸಿಕ್ಕಾಬಿಟ್ಟೆ ವೀಲಿ ಎಲ್ಲ ಹೊಡಿತಾ ಇದ್ದೆ. ನಮ್ಮ ಅಪ್ಪಂಗೆ ಅದು ಎಷ್ಟು ಜನ ಬಂದು ಹೆಂಗೆ ಚಾಡಿ ಹೇಳೋರು ಗೊತ್ತಾ, ಇರೋಣಪ್ಪ ಮಗ ಶಿವಣ್ಣ ಹೊರಟೋಗ್ಬಿಟ್ಟನು ಶಿವಣ್ಣ, ನಿನ್ನ ಮಗನ ಗಾಡಿ ಕೊಡ್ಬೇಡ ಅಂತೆಲ್ಲ ಚಾಡಿ ಹೇಳೋರು. ನಾನು ಹೈಸ್ಕೂಲ್ ಇದ್ದಾಗಲೇ ಗಾಡಿ ಓಡಿಸ್ತಾ ಇದ್ದೆ. ನೀವು ಎಕ್ಸ್ಟ್ರಾರ್ಡಿನರಿ. ಅವಾಗಲೇ ಒಂದೊಂದು ಚಕ್ರದಲ್ಲಿ ಹೋಗೋವು. ಆಮೇಲೆ ಮುಂದೆ ನಾನು ಓಡಿಸ್ತಾ ಹಿಂದೆ ಇರೋ ಹುಡುಗಂಗೆ ಹಿಂಗೆ ಬಂದು ಗಾಡಿ ಕೊಡ್ತಾಯಿದ್ವಿ, ರನ್ನಿಂಗ್ ಗಾಡೀಲಿ.
ಈ ತರ ಎಲ್ಲ ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಅದೆಲ್ಲ ಮಾಡಕ್ ಹೋಗ್ಬೇಡಿ ಮಕ್ಳ, ನೀವೇನಾದ್ರು ನೋಡ್ತಾ ಇದ್ರೆ ಅದೆಲ್ಲ ಒಳ್ಳೇದಲ್ಲ ಆಯ್ತಾ. ಸೊ ಈಗ ಅದೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಇದಾರೆ, ನೀವು ಹಂಗೆ ಇರಿ, ಡೀಸೆಂಟ್ ಆಗಿ ಒಳ್ಳೆ ಹುಡುಗರಾಗಿರಿ. ಆ್ಯಂಡ್ ನಾನಿವತ್ತು ಹೊಸ ಮಾಟಿ ಹಾಕಿದ್ದೀನಿ. ಇದು ನನ್ನ ಹತ್ರ ನೀವು ನೋಡಿರ್ತೀರ 3 ಲೇಯರ್ಸಲ್ಲಿ ನನ್ನ ಹತ್ರ ಆ್ಯಕ್ಚುಲ್ ಆಗಿರೋದು. ಮದುವೆ ಆದಾಗ ಸಿಂಗಲ್ ಲೇಯರ್ ಇತ್ತು, ಬಟ್ ಅದನ್ನು ಹಾಕ್ಬಿಟ್ಟು ಆಮೇಲೆ 3 ಲೇಯರ್ಸ್ ಮಾಡಿಸ್ಕೊಂಡಿದ್ದೆ. ಈಗ ಅಗೇನ್ ಸಿಂಗಲ್ ಲೇಯರ್ ತೊಗೊಂಡಿದ್ದೀನಿ. ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಎಷ್ಟು ಗ್ರಾಮ್ ಇದೆ ಏನು ಅದೆಲ್ಲ ಪೂರ್ತಿ ಬೇಕಂದ್ರೆ ನಾನು ರಮ್ಯಾ ನವಿ ವ್ಲಾಗ್ಸಲ್ಲಿ ಹಾಕಿರ್ತೀನಿ. ಸೊ ನೀವು ಆ ವ್ಲಾಗ್ನ ಚೆಕ್ಔಟ್ ಮಾಡಿ. ಮತ್ತೆ ಒಂದು ಹೊಸ ಚಾನ್ಬಲಿ ಕೂಡ ತೊಗೊಂಡಿದ್ದೀನಿ. ಈ ವಿಚಾರದಲ್ಲಿ ನಂಗೊಂದು ಬೇಜಾರಾಗುತ್ತೆ. ಏನು ಗೊತ್ತಾ ಫ್ರೆಂಡ್ಸ್, ನಾನು ಏನೋ ಒಂದು ತಗೊಬಿಟ್ಟಿರ್ತೀನಿ, ಅದನ್ನು ಸ್ವಲ್ಪ ದಿನ ಇಷ್ಟ ಆಗಲ್ಲ, ಅದನ್ನು ನಾನು ಇಲ್ಲ ಇದು ಹಾಕ್ಬಿಟ್ಟು ಬೇರೆ ತಗೋತೀನಿ ಅಂದರೆ ಅವ್ರು ಆಗಲ್ಲ, ಹೇ ಇನ್ಸ್ಪಿರೇಷನ್ ಹೋಗ್ಬಿಡುತ್ತೆ ಅಂತಾರೆ. ಅವ್ರು ಮಾತ್ರ ಒಂದೆಳೆ ತಗೊಂಡಿರ್ತಾರೆ, ಇಷ್ಟ ಆಗಲ್ಲ ಅದು ಹಾಕ್ಬಿಟ್ಟು 3 ಎಳೆ ತಗೊಳ್ಳೋದು. ಮತ್ತೆ ಒಂದೆಳೆ ಇನ್ನೊಂದು ತಗೊಂಡಿದ್ದೀನಿ. ಇದು ಇರಲಿ ಎಲ್ಲ ಫಂಕ್ಷನ್ಸ್ಗೂ 3 ನಂದು ಆಗಲ್ಲ ಅಂದ್ಬಿಟ್ಟು ಅಪ್ಪಿ ತಪ್ಪಿ ರಾಶಿ ಅರಳು ಬಿದ್ದೈತಲ್ಲ, ಅದಕ್ಕೀಗ ಅವರು ಇಲ್ಲ ಅದಕ್ಕೆ ಅರಳು ಹಾಕೋಕ್ಕಾಗಲ್ಲ, ಹೊಸದೇ ಮಾಡಬೇಕು ಅಂದರು. ಅದಕ್ಕೆ ಈಗ 1 ಗ್ರಾಮ್ ವೇಸ್ಟೇಜ್ ಹೋಗುತ್ತೆ ನಮ್ದು ಈಗ ಹೊಸ್ದಾಗಿ ಮಾಡಿದ್ರೆ. ಅದಕ್ಕೆ ನಾನೇನು ಎತ್ತಾಕಿ ಹೊಡೆದಾಕಿಲ್ಲ ಅಥವಾ ಇನ್ನೊಂದಿಲ್ಲ, ಅದ್ರಾಗ ಹೊಡೆದಾಗಿರೋದು, ಅದಕ್ಕೂ ನನಗೆ ಬೈಯೋದು, ನೀವು ಕರೆಕ್ಟಾಗಿ ಯಾವತ್ತು ಇಟ್ಕೊಳ್ಳಲ್ಲ. ಯೂಶಲಿ ಒಟ್ಟಿನಲ್ಲಿ ಇವರು ಅಷ್ಟೇ. ನನ್ನ ಹೆಂಗೆ ಮಾಡ್ಬಿಟ್ಟವ್ರು ಗೊತ್ತಾ, ಜ್ಯುವೆಲ್ರಿ ಶಾಪಲ್ಲ ಅದು ಹೇಳೋದು, ಇವ್ರ ಕೈಗೆ ಏನು ಇವ್ರ ಬೆರಳುಗಳಿಗೆ ರಿಂಗ್ಗಳು ಯಾವುದು ಬಳಕೆ ಬರಲ್ಲ, ಶೇಪೇ ಚೇಂಜ್ ಆಗ್ಬಿಟ್ಟಿರುತ್ತೆ. ಈ ಕಡ ನೋಡಿ ಫ್ರೆಂಡ್ಸ್, ಇದು ರೌಂಡ್ ಶೇಪಲ್ಲಿ ಇಲ್ವೇ ಇಲ್ಲ, ತೆಗೆದ್ರೆ ಇದು ಓವಲ್ ಆಗ್ಬಿಟ್ಟಿರುತ್ತೆ. ಹಂಗೆ ನನಗೆ ಬೇಜಾರಾಗುತ್ತೆ. ಒಂದು ಸರ ಹಾಕಿದ್ರು ಅಷ್ಟೇ, ಏನ್ ಮಾಡಿದ್ರು ಏನಾದ್ರು ಒಂದು ಮಾಡ್ಕೊತಾನೆ ಇರ್ತಾರೆ. ಆ ಭೂವರನಾಥ ದೇವಸ್ಥಾನಕ್ಕೆ ಹೋಗಿದ್ವಿ, ತೆಂಗಿನಕಾಯಿ ಹೊಡೆಯೋಣ ಅಂತ ಹೊಡಿಯಕ್ ಹೋಗ್ಬಿಟ್ಟು ಆ ಉಂಗ್ರನೇ 14 ಪಾಯಿಂಟ್ ಸಮಥಿಂಗ್ ಇದ್ದಿದ್ದು, ಅದನ್ನ ಹೋಗ್ಸಿದ್ರು ಆಯ್ತಾ. ಹಿಂಗೆ ಏನಾರು ಒಂದು ಎಡ್ವರ್ಟ್ ಮಾಡ್ಕೊತಾ ಇರ್ತಾರೆ. ಅದಕ್ಕೆ ನನಗೆ ಬೇಜಾರು, ಈಗ ಲೇಟ್ ಆಗುತ್ತೆ ಬನ್ನಿ. ಸೊ ನಾನೊಂದು ಹೊಸ ಚಾನ್ಬಲಿ ಇಯರಿಂಗ್ ತೊಗೊಂಡಿದ್ದೀನಿ. ಮತ್ತೆ ಈ ಮಾಟಿದು ಕಂಪ್ಲೀಟ್ ಎಷ್ಟು ಗ್ರಾಮ್ ಇದೆ ಏನು ಡೀಟೇಲ್ಸ್ ಬೇಕಂತಂದ್ರೆ ರಮ್ಯಾ ನವಿ ವ್ಲಾಗ್ಸ್ ಅಲ್ಲಿ ಹಾಕ್ತೀನಿ. ಸೊ ನೀವು ಬೇಕಿದ್ರೆ ಕಮೆಂಟ್ ಮಾಡಿ, ನಾನು ಅದರಲ್ಲಿ ವ್ಲಾಗ್ ಮಾಡ್ತೀನಿ. ಓಕೆನಾ, ಬನ್ನಿ ಈಗ ಹೊರಡೋಣ. ಅದಿಂದೇ ಇಡಿ ಬ್ಯಾಗು. ನನ್ಗೇನು ಗೊತ್ತು, ನಿಮ್ದು ಒಂಥರ, ನನ್ನ ಕೈಲಿ ಏನೂ ಕೊಟ್ಟಿರಲ್ಲ. ಕೊಟ್ಟೆ ಅನ್ನೋದು ನಂದು ಸರಿ, ಆದರೆ ನನ್ನ ಕೈಲಿ ಕೊಟ್ಟಿರ್ತೀರ ನೀವು. ಕೊಟ್ಟೆ ಅಂತೀರಲ್ಲ ಯಾವಾಗಲೂ ಅಷ್ಟೇನೆ. ಅದೇನದು ಅಷ್ಟೊಂದು ನಾಯ್ಸು, AC ಇದು ಜಾಸ್ತಿಗೆ ಹಾಕಿದ್ದೀರಾ? ಅಯ್ಯೋ ನಿಮ್ದು ಆಫ್ ಮಾಡ್ರಿ, ಅಟ್ಲೀಸ್ಟ್ ಇದು ಸೈಲೆಂಟ್ಗಾದ್ರೂ ಇದು ಮಾಡಿ, ವಾಲ್ಯೂಮ್ನ ಕಮ್ಮಿ ಹಾಕಿ. ಡೇಟಾ ಐತಾ ಅದರಲ್ಲಿ? ಅಲ್ಲಿ ಹಾಟ್ಸ್ಪಾಟ್ ಹಾಕೋದು ನೋಡ್ಕೊಂಡಿದ್ದೀನಿ. ಒಳ್ಳೆ ಕತೆ ಇವ್ರದ್ದು. ಟ್ರೈನಿಂಗ್ ಇದೆ ಫ್ರೆಂಡ್ಸ್, ಇನ್ನೂ ಮುಗ್ದಿಲ್ಲ, ಮುಗಿಯೋದು ಲೇಟು. ಫ್ರೆಂಡ್ಸ್ ಹೂ ಬೇಕು ಅಂತ ಅಂದ್ಬಿಟ್ಟು ನಾವು ಸರ್ವಿಸ್ ರೋಡ್ ಊಟಗಳಲ್ಲಿ ಇದು ಲೆಫ್ಟ್ ಸೈಡಲ್ಲಿ ಹೂ ಮಾರ್ತಾ ಇರ್ತಾರೆ. ಇದು ಮಾರ್ಕೆಟ್ ಆ್ಯಕ್ಚುಲಿ, ಇದು ಥರ ಸಂತೆ ಥರ. ಸೊ ಇಲ್ಲಿ ಮಾರ್ತಾ ಇರ್ತಾರೆ. ನಾನು ಹೇಳಿದೆ ನಂಗೆ ಇವತ್ತು ತುಂಬಾ ಹೂ ಮುಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ನಿಮಗೆ ಅದು ಜಾಸ್ತಿ ಮುಡ್ಕೋಬೇಕು ಅನ್ನಿಸ್ತಾ ಇದೆ. ಕೇಳೋದೇ ಬಿಟ್ಬಿಡಿ ಅದಕ್ಕೆ. ನೋಡಪ್ಪ ಸೇವಂತಿಗೆ ಮಾಡ್ತವ್ರೆ. ಸೇವಂತಿಗೆ ಇರಿ ಆಯ್ತು. ನೀವು ಪಟ್ಟನ್ ಹಿಂಗೆ ಕೊಡ್ತಾರೆ ಇರಿ, ನಾನು ಹಿಡಿಯೋದೇ. ನಮಗೆ ಕನಕಾಂಬ್ರನ ತಗೋಬಿಡ್ಲ? ಎಷ್ಟು ಕನಕಾಂಬ್ರ? ಮಲ್ಗೆ 50 ಎರಡನ್ನೂ ಕೊಡಿ. ಹೂ ಬಿಡಿ, ಮೊಳ 50, 100 ರೂಪಾಯಿ ಕೊಡಿ. ಕವರ್ಗೆ ಹಾಕ್ಲಾ? ಬೇಡ, ಹಂಗೆ ಕೊಡಿ. ಖುಷಿನಾ? ಕೈಯ ಅಂತ ಇದಲ್ಲ, ಫುಲ್ ಖುಷಿ. ಹೂ ಕೊಡ್ಸಿಲ್ಲ ಅಂತ ಕೊಡು. ಜಾತ್ರೆಲ್ಲ ಆಟ ಸಾಮಾನು ತಗೊಡ್ತೀನಿ. ಇರಿ, ಹೂ ಮುಡ್ಕೊಬಿಡ್ತೀನಿ. ಅಥವಾ ಬ್ಯಾಗಲ್ಲಿ ಹೇರ್ ಪಿನ್ ಇದೆ, ಕೊಡು. ಜಾತ್ರೆಯಲ್ಲಿ ಆಟ ಸಾಮಾನು ನಿನ್ಗೆ, ನಿಮ್ಮ ಅವಂಗೆ ಪುರಿಕಾರ, ನಿಮ್ಮ ಜಿಲೇಬಿ ಪುರಿಕಾರ ಜಿಲೇಬಿ ನಿಮ್ಮ ಮಮ್ಮಿಗೆ. ನಿಮ್ಮ ಹೂಂಗೆ ಅಂತ ನೀನು ಅಂದ್ಬಿಟ್ಟೆ. ಅಥವಾ ಬ್ಯಾಗಲ್ಲಿ ಇಟ್ಕೊಡು, ಹೇರ್ ಪಿನ್ ಕೊಡು ಮಮ್ಮಿಗೆ. ಕೊಡು. ಇರಿ ಒಂದು ನಿಮಿಷ, ಎಲ್ಲೋ ಗೋಬಿ ವಾಸನೆ. ಸಿಗ್ನಲ್ ಪಿನ್ ತರ ಇರುತ್ತಲ್ಲ ಕಂದ, ಬ್ಲಾಕ್ ಕಲರ್ದು ಒಂದು ಪಿನ್ ಇರುತ್ತೆ ನೋಡು ಬ್ಯಾಗ್ ಒಳಗಡೆ. ಫ್ರೆಂಡ್ಸ್ ನೋಡಿ ಹಿಂಗ್ ಕಾಣ್ತಾ ಇದೀನಿ, ಫುಲ್ ಜಾತ್ರೆಗೆ, ಫುಲ್ ಜಾತ್ರೆ ತರ ಟ್ರೆಡಿಷನಲ್. ನನ್ಗೆ ಹೂ ಕೊಡಿಸ್ಬೇಕು ಅಂದಾಗ ಅವಳು ಮುಡ್ಕೊಳ್ಳಲ್ಲ, ಅವಳು ಮುಡ್ಕೋಬೇಕು ಅಂದಾಗ ಸಡನ್ ಆಗಿ ಕೇಳ್ಬಿಟ್ರೆ ಹೂ ಅಂಗಡಿ ನಾನು ಉತ್ಪಾದನೆ ಮಾಡ್ಲಾ? ತಡ್ಕೊಳ್ಳೋದು ಸಡನ್ ಆಗಿ ಏನ್ ಕೇಳಿರಲ್ಲ. ಬರ್ತಾ ಇರ್ತಾರೆ ರಿಂಗ್ ರೋಡಲ್ಲಿ ಎಲ್ಲಿ ಸಿಗ್ತದೆ ಹೂವು? ಸಿಟಿ ಕಡೆ ಬರ್ತಾ ಇರ್ತೀವ, ಅರ್ಥ ಮಾಡ್ಕೋಬೇಕು. ಅಲ್ಲ, ನಿಮ್ಮನ್ನ ಚಿನ್ನ ಕೇಳದ್ನ, ಒಡವೆ ಕೇಳದ್ನ, ವಜ್ರ ಕೇಳದ್ನ, ವೈಡೂರ್ಯ ಕೇಳದ್ನ, ಸೀರೆ ಕೇಳದ್ನ? ತಗೊಳ್ಳೋ ಗಂಟ್ಲು ವೇಟ್ ಮಾಡಲ್ವಲ್ಲ. ಕೇಳಿದ್ ಒಂದ್ ಮೊಳ ಹೂ. ಅರ್ಧ ಗಂಟೆ ಮನೇನೂ ಬೇಗ ಬಿಡಲ್ಲ.
ನಾವು ಯಾವಾಗ್ಲೂ ಅರ್ಜೆಂಟ್ ಅಲ್ಲೇ ಇರ್ತಾರೆ, ಎಲ್ಲಿಗೆ ಹೋಗ್ಬೇಕಾದ್ರೂ ಅರ್ಜೆಂಟು, ಎಲ್ಲಿಂದ ಬರ್ಬೇಕಾದ್ರೂ ಅರ್ಜೆಂಟು. ಏನಾದ್ರು ಏನ್ ಅಪ್ಪ ಗೊತ್ತಾ, ಆತ್ರ ಹುಟ್ಟಿದ ಆಂಜನೇಯ 7 ತಿಂಗಳು ಹುಟ್ಟದ, ಎಷ್ಟು ತಿಂಗಳು ಹುಟ್ಟದ ನೀನು? ನಮ್ಮ ಜಾತ್ರೆ, ನಮ್ಮ ಗ್ರಾಮ ದೇವತೆ ಜಾತ್ರೆ ವಿಶೇಷ ಏನು ಗೊತ್ತಾ, ಅಲ್ಲಿ ಗ್ರಾಮದವ್ರೆಲ್ಲ ತಂಬಿಟ್ಟು ಆರತಿ ಅಂತ ತೊಗೊಂಡ್ಬರ್ತಾರೆ. ಸೊ ಅವ್ರು ಬಂದಾಗ ಫುಲ್ಲು ಎಷ್ಟು ಕಿಲೋಮೀಟರ್ ಗಟ್ಟಲೆ ಹೆಂಗಸರು ನಡ್ಕೊಬರ್ತಾ ಇರ್ತಾರೆ. ಅವ್ರು ಬರೋಷ್ಟರಲ್ಲಿ ನಾವು ಜಾತ್ರೆ ಒಳಗೆ ಎಂಟ್ರಿ ಆಗಿಬಿಟ್ಟಿರ್ಬೇಕು. ಸೊ ಅವರೆಲ್ಲ ಬಂದಮೇಲೆ ಏನಾಗ್ಬಿಡುತ್ತೆ ಗೊತ್ತಾ, ಫುಲ್ ರಶ್ ಆಗಿಬಿಡುತ್ತೆ, ರೋಡು ಟ್ರಾಫಿಕ್ ಆಗುತ್ತೆ. ಅದಕ್ಕೆ ನಾನು ಬೇಗ ಹೋಗೋಣ ಅಂತ ಇರೋದು. ನಾವು ಗಂಡಸರುಗಳು ಏನಾದ್ರು ಒಂದು ಹೇಳಿದ್ರೆ ಅದ್ರಲ್ಲಿ ಅರ್ಥ ಇರುತ್ತೆ, ಅದು ನಿಮ್ಗೆ ಅರ್ಥ ಆಗಲ್ಲ. ಅರ್ಥ ಇರೋ ಮಾತು ನಿಮ್ಗೆ ಅರ್ಥ ಆಗಲ್ಲ, ಏನ್ ಮಾಡೋಣ? ಈಗ ನಡೀರಿ ಆಯ್ತು. ಏನು ಎಷ್ಟು ಮಾತಾಡ್ತಾರೆ ಇವರು ಅಂತ. ಮಾತಾಡ್ಬೇಕು, ಎಷ್ಟು ಮಾತಾಡಿದ್ರೆ ನೀವೇನು ಬೇಗ ಹೊರಡ್ತೀರಾ? ಹೊಟ್ಟೆ ಹಸಿತೈತಲ್ಲ, ತಿರ್ಗಾ ಹೋಟ್ಲ ಹತ್ರ ಎಲ್ಲ ನಾನು ನಿಲ್ಸಕ್ಕಾಗಲ್ಲ. ನಿಲ್ಸಿ ಅಂತ ಏನು ಕೇಳಿಲ್ಲ. ಇಲ್ಲೇ ನೀನು ಕಾರ್ ತಗೊಂಡಿದ್ದು, ಇಲ್ಲೇ ಕಾರ್ ಸರ್ವಿಸ್ ಬೆಳವಾಡಿ. ನಮ್ದು I-20 ತಗೊಂಡಿದ್ದು ಅಲ್ಲೇ, I-10 ತಗೊಂಡಿದ್ದು ಅಲ್ಲೇ. I-20 I-10 ಎಲ್ಲ ತಗೊಂಡಿದ್ದು. ಸರ್ವಿಸ್ ಬಿಟ್ರೆ ಇಲ್ಲಿ ತನಕ ಬರ್ಬೇಕು. ಇಲ್ಲಿ ತನಕ ಬರ್ಬೇಕು. ನಮ್ಮನೆ ಇರೋದು ಆ ಬಾರ್ಡ್ರು, ನಮ್ಮನೆ ಇರೋದು ಮೈಸೂರು ಸೂರ್ಯ ಹುಟ್ಟೋ ಕಡೆ ನಮ್ಮನೆ ಇರೋದು. ಇದು ಮೈಸೂರಿನ ಏನೋ ಸೂರ್ಯ ಮುಳುಗೋ ದಿಕ್ಕು. ಇಲ್ಲಿಗೆ ಬರ್ಬೇಕು ನಾವು. ಹೆಚ್ಚು ಕಡಿಮೆ ಒಂದು 20 ಕಿಲೋಮೀಟರ್ ಆಯ್ತದೆ ಆ ಕಡೆಯಿಂದ ಈ ಕಡೆಗೆ. ಈ ಥರ ಎತ್ತಿನ ಗಾಡಿಲಿ ಹೋಗಿದ್ದೀರಾ ನೀವು? ಎತ್ತಿನ ಗಾಡಿಯಲ್ಲಿ ನಾನು ಓಡಾಡಿದ್ದೀನಿ. ಈ ಜಾತ್ರೆಗೆ ವಿಶೇಷತೆ ಏನು ಗೊತ್ತಾ, ಹಿಂಗೆ ಅಕ್ಕಪಕ್ಕ ದೂರವರೆಲ್ಲ ಎತ್ತಿನ ಗಾಡಿಯಲ್ಲಿ ಬರ್ತಾರೆ. ಸೊ ಎಲ್ಲರೂ ಆಕ್ಚುಲಿ ನಂಗೂ ಇಷ್ಟ. ನಾವು ಚಿಕ್ಕವರಿದ್ದಾಗ ಊರಿಗೆ ರಜಕ್ಕೆ ಹೋಗ್ತಿದ್ವಲ್ಲ, ಅವಾಗ ಹಿಂಗೆ ಹೊಲದ ಹತ್ರ ಇದ್ರ ಹತ್ರ ಹೋಗ್ಬೇಕಾದ್ರೆ ಹಿಂಗೆ ಎತ್ತಿನ ಗಾಡಿ ನೋಡಿ ಎಷ್ಟು ಜನ ಹೋಗಿರೋರೆಲ್ಲ ಬರ್ತಾ ಇರ್ತಾರೆ. ಅಲ್ಲಿ ಯಾರೋ ಹೋಗ್ತಾ ಇದ್ರು, ಇವಾಗ ಯಾರು ಬರ್ತಾ ಇದ್ರು. ಇಲ್ಲಿ ನೋಡಿ, ಇಲ್ಲೂ 2-3 ಗಾಡಿ ಹೋಯ್ತೈತೆ. ಹಿಂಗೆ ಹೋದ್ರೆ ಒಂಥರ ಮಜಾ ಜಾತ್ರೆಗೆ. ಹಿಂಗೆಲ್ಲ ಇನ್ನು ನಮ್ಮ ಹಳ್ಳಿ ಸೊಗಡು. ನಂಗೆ ಲಾಸ್ಟ್ ಇಯರ್ ಎಲ್ಲ ಬಿಫೋರ್ ಲಾಸ್ಟ್ ಇಯರ್ ನಾವೆಲ್ಲ ಹೋಗಿದ್ವಿ. ಹಾಯ್ ಭಾಗೀರಥಿ, ನೋಡಿ ಫ್ರೆಂಡ್ಸ್, ನಾನು ನನ್ನ ಕ್ಲೋಸ್ ಫ್ರೆಂಡ್. ಅವಳು ಕ್ಲೋಸ್ ಫ್ರೆಂಡ್ ಅಂತೆ, ನನ್ನ ಕ್ಲಾಸ್ಮೇಟ್. ಏನ್ ಭಾಗೋ ಸಮಾಚಾರ? ಚೆನ್ನಾಗಿದ್ಯಾ? ಮತ್ತೆ ಏನು ಸಮಾಚಾರ? ಸಿಕ್ತಿ ಬಾಳ ಜಾತ್ರೆ. ಕ್ಲೋಸ್ ಫ್ರೆಂಡ್. ಯಾವಾಗ ಸ್ಕೂಲ್ ಡಿಗ್ರಿ ಫ್ರೆಂಡ್ ನಾವು. ಭಾಗೀರಥಿ ಅಂತ ಏನೋ ಶಾರ್ಟ್ ಕರ್ದಲ್ಲ, ಏನಂತ ಭಾಗಿ ಅಂತ. ನನ್ನ ಡಿಗ್ರಿ ಕ್ಲಾಸ್ಮೇಟ್. ಮುಖ ನೋಡಿ ಹೆಂಗ ಹರಡ್ಬಿಡ್ತು ಫ್ರೆಂಡ್ ಸಿಕ್ಕಿದಕ್ಕೆ. ಎಲ್ಲೋಯ್ತದೆ ಅಣ್ಣ? ಈ ರೋಡ್ ಆಯ್ತದ? ನಿದ್ದೆ ಗೊತ್ತಾಯ್ತು ಫ್ರೆಂಡ್ಸ್ ನಂಗೆ. ಸೊ ಫ್ರೆಂಡ್ಸ್, ಇಲ್ಲೇನೆ ಜಾತ್ರೆ ನಡೆಯೋದು. ಇನ್ನು ಮುಂದೆ ಹೋಗ್ಬೇಕು. ಎಷ್ಟೊಂದು ಜನ ಆಲ್ರೆಡಿ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಲಾಸ್ಟ್ ಇಯರ್ ಅಲ್ಲ, ಬಿಫೋರ್ ಲಾಸ್ಟ್ ಇಯರ್ ಹೋಗಿದ್ದು. ಕಾರ್ ಹೊಡಿತದಲ್ಲಿ. ಬನ್ನಿ, ಚೆನ್ನಾಗಿದೆ. ನೀವು ಆರಾಮ? ನಾವು ಲಾಸ್ಟ್ ಯಾವಾಗ ಬಂದಿದ್ದು? ಲಾಸ್ಟ್ ಇಯರ್ ಅಲ್ಲ, ಅದ್ರ ಲಾಸ್ಟ್ ಇಯರ್ ಬಂದಿದ್ವಿ. ಲಾಸ್ಟ್ ಇಯರ್ ಅಲ್ಲ, ಅದ್ರ ಲಾಸ್ಟ್ ಇಯರ್. ಲಾಸ್ಟ್ ಇಯರ್ ಪಾಪು ಇದ್ದ, ಅದ್ರ ಲಾಸ್ಟ್ ಇಯರ್ ಬಂದಿದ್ವಿ. ಸೊ ರಮ್ಮಿನ್ ಫಾಲೋವರ್ಸು ಸಬ್ಸ್ಕ್ರೈಬರು ಸಿಗ್ತಾರೆ ಇಲ್ಲಿ ತುಂಬ ಜನ. ಏನೋ ವಿಲೇಜ್ ತಿಳಿಯಕ್ರಲ್ವಾ, ಸೊ ನಮ್ಮ ಸೈಡ್ ಅವರು ಅಂತ ಸ್ವಲ್ಪ ಜಾಸ್ತಿ ಜನ ಇಷ್ಟಪಡ್ತಾರೆ. ಸೊ ಖುಷಿ ಆಗ್ಬಿಟ್ಲಾಗ ರಮ್ಯಾ. ಖುಷಿ ಮತ್ತೆ ಖುಷಿ ಆಗದೆ ಇರುತ್ತಾ? ಖುಷಿ. ನೋಡಿ ಫ್ರೆಂಡ್ಸ್, ಬಂತು ಟ್ರ್ಯಾಕ್ಟ್ರು. ಎಲ್ಲ ಮುಗಿಸಿ ಹೋಗ್ತವ್ರೆ. ಟ್ರ್ಯಾಕ್ಟ್ರು ಬಂತು ನೋಡಿ, ಟ್ರ್ಯಾಕ್ಟ್ರಲ್ಲೂ ಬಂದವ್ರೆ. ಇಲ್ಲಿ ಇದೇ ಹಿಂಸೆ, ರೋಡ್ಗಳು ಚಿಕ್ಕವು. ಗಾಡಿಲಿ ಬರೋಕ್ಕೆ ಸರಿ ಇಲ್ಲಿಗೆ. ಗಾಡಿಲೇ ಬರಬೇಕು. ಅಥರ್ವ, ಟಾಯ್ಸ್ ಬೇಕಾ? ಪೂಜೆ ಎಲ್ಲ ಆದಮೇಲೆ ಟಾಯ್ಸ್, ಓಕೆನಾ? ಸೊ ಇದೇ ನಮ್ಮ ಊರಿನ ಜಾತ್ರೆ. ಒಂದು ರೌಂಡಿಗೆ ತಿರ್ಕ. ಮುಂದೆ ತೋರಿಸ್ತೀನಿ.
ಫ್ರೆಂಡ್ಸ್, ಈಗ ಜಾತ್ರೆಗೆ ಬಂದ್ವಿ. ಜಾತ್ರೆ ಅಂದ್ರೇ ಏನೋ ಒಂಥರ ಖುಷಿ ಆಯ್ತಾ. ಈಗೆಲ್ಲ ಗ್ರಾಮ ದೇವತೆ ಹಬ್ಬಗಳು ಎಲ್ಲ ವಿಲೇಜಸ್ಸಲ್ಲೂ ಕೂಡ ಸ್ಟಾರ್ಟ್ ಆಗ್ತಾ ಇರುತ್ತೆ. ಸೊ ಇದು ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ. ಅದಕ್ಕೋಸ್ಕರ ನಾವು ದರ್ಶನ ಮಾಡ್ಕೊಂಡು ಹೋಗೋಣ. ಲಾಸ್ಟ್ ಇಯರ್ ನಾನು ಬಾಣಂತಿ ಆಗಿದ್ದೆ, ಹಾಗಾಗಿ ನಾನು ಬರೋದಕ್ಕಾಗಿರಲಿಲ್ಲ. ಸೊ ಈ ಇಯರ್ ಮಿಸ್ ಮಾಡಬಾರ್ದು, ಬಂದು ದೇವ್ರ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲಿ ಪೂಜೆ ಸಾಮಾನು ತೊಗೋಣ ಅಂತ ಅಂದ್ಬಿಟ್ಟು ತೊಗೊಂಡು ಈಗ ನಾವು ಅಲ್ಲಿ ಫಸ್ಟ್ ಹೋಗಿ ಪೂಜೆ ಮಾಡಿಸ್ಕೊಂಡು ಅಲ್ಲಿ ನಾವು ಕೂಡ ಪೂಜೆ ಮಾಡ್ಬೋದಲ್ಲ, ಮಾಡಿಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಲಾಸ್ಟ್ ಇಯರ್ ಎಲ್ಲ ಬಿಫೋರ್ ಲಾಸ್ಟ್ ಇಯರು ಏನಂತ ಅಂದರೆ ನಾನು, ನವೀನ್, ನಮ್ಮ ಅತ್ತೆ, ಮಾವ, ಅಥರ್ವ ಇಷ್ಟು ಜನ ಬಂದಿದ್ವಿ. ಈ ವರ್ಷ ನಮ್ಮ ಅತ್ತೆಗೇನೋ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಅವರು ಬಂದಿರಲಿಲ್ಲ. ಫೋನ್ ಮಾಡಿದ್ವಿ ನಾವು, ಬರ್ತಾ ಇದ್ದೀವಿ ಈ ಥರ ಜಾತ್ರೆಗೆ ಹೋಗೋಣ ಅಂತ ಅಂದ್ಬಿಟ್ಟು. ಅವರು ಇಲ್ಲ, ಹಿಂಗೆ ಅಮ್ಮಂಗೆ ಹುಷಾರಿಲ್ಲ ಅಂತ ಅಂದರು ನಮ್ಮ ಮಾವ. ಹಾಗಾಗಿ ಅವ್ರು ಸ್ವಲ್ಪ ಕ್ಲೀನಿಂಗು ಅದು ಇದು ಅಂತ ಸ್ವಲ್ಪ ಹುಷಾರಿರ್ಲಿಲ್ವಂತೆ. ಅದಕ್ಕೆ ಅವ್ರಿಗೆ ಯಾಕೋ ಆಗ್ತಿಲ್ಲ, ಬರಲ್ಲ ಅಂತ ಅಂದರು. ಸರಿ, ನಾವೇ ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ನಾವು ಈಗ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ನೀವು ದೊಡ್ಡಕಪ್ಲ, ನೀವೇ ಅವರು ದೊಡ್ಡಕಪ್ಲ. ನೋಡಿ ಮೈಯೆಲ್ಲ ಚುಮ್ಮಂದಿದೆ. ಯಾಕಂದ್ರೆ ನಮ್ ಒಂಥರ ಅದನ್ನ ಡೈಲಿ ನಾನು ನಿಮ್ಮ ವೀಡಿಯೋಸ್ ಎಲ್ಲ ನೋಡ್ತಿದ್ದೆ. ತುಂಬಾ ಚೆನ್ನಾಗಿ ಮಾಡ್ತಿದ್ದೀರಾ. ಅದನ್ನಂತೂ ನೀವು 3 ಜನ ಮಾಡ್ತಿದ್ದೀರಲ್ಲ. ಬನ್ನಿ ನೀವು ಸೆಲ್ಫಿ. ನೋಡಿದ್ರಲ್ಲ ಫ್ರೆಂಡ್ಸ್, ಅವ್ರು ಎಷ್ಟು ಎಕ್ಸೈಟ್ ಆಗಿದ್ರು ಅಂತ. ಅವ್ರು ಮುದ್ದೆಲ್ಲ ಕೊಡ್ತಾಯಿದ್ರು. ನಂಗೆ ಎಷ್ಟು ಖುಷಿ ಆಯಿತು ಅಂತ ಅಂದರೆ, ಯಪ್ಪ, ಜೀವನದಲ್ಲಿ ಇದಕ್ಕಿಂತ ಸಂಪಾದನೆ ಮಾಡೋದು ಏನಿದೆ. 4 ಜನ ನಮ್ಮನ್ನು ಅಷ್ಟೊಂದು ಪ್ರೀತಿ ತೋರಿಸ್ತಾರಲ್ಲ ನಮ್ಮ ಮೇಲೆ, ಯಪ್ಪ, ಅದಕ್ಕಿಂತ ದೊಡ್ಡ ವೆಲ್ತ್ ಇನ್ನೇನೂ ಇಲ್ಲ ಅಂತ ಅನಿಸ್ಬಿಡ್ತು. ನಿಜ, ನನಗೆ ಅವ್ರನ್ನ ನೋಡಿದ್ರೆ ಅವ್ರು ಅಷ್ಟೊಂದು ಎಕ್ಸೈಟ್ ಆಗಿದ್ದರು. ನನಗೆ ಮನಸ್ಸಲ್ಲಿ ಅವರು ಎಕ್ಸ್ಪ್ರೆಸ್ ಮಾಡ್ತಾಯಿದ್ರೆ ನನಗೆ ಮನಸ್ಸಲ್ಲಿ ಖುಷಿ ಆಗ್ತಾಯಿತ್ತು. ನಮ್ಮನ್ನು ಇಷ್ಟೊಂದು ಪ್ರೀತಿಸೋ ಜನಗಳಿದಾರಲ್ಲ ಅಂತ ಅಂದ್ಬಿಟ್ಟು. ಸೀರಿಯಸ್ಲಿ ನನಗದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲಿಲ್ಲ. ಬಟ್ ಅವ್ರ ಖುಷಿನ ನೋಡಿ ನಾನು ನಿಜವಾಗ್ಲೂ ತುಂಬ ಖುಷಿಪಟ್ಟೆ. ಸೊ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನದ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ಏನೋ ಒಂಥರ ಸಂಭ್ರಮ ಅಲ್ವಾ ಜಾತ್ರೆ ಅಂದರೆ. ಅದರಲ್ಲೂ ಏನು ಗೊತ್ತಾ, ಜಾಸ್ತಿ ಜನ ಬಂದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಥರ್ವನ್ಗೆ ಮಣ್ಣು ಮೇಲೆ ನಡೆಯೋದಕ್ಕೆ ಕಷ್ಟ ಆಗ್ತಾಯಿತ್ತು. ಅವನಿಗೆ ಕಲ್ಲು ಅದು ಇದು ಚುಚ್ಚುತ್ತೆ ಅಂತ. ಅಥರ್ವ ನಡಿಬೇಕು, ಅಥರ್ವ ನೀನು ಅಭ್ಯಾಸ ಆಗಬೇಕು ಅಂತ ಹೇಳ್ತಾ ಇದ್ದೆ. ಸೊ ಇಲ್ಲಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಕೂಡ ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಮಂಗಳಾರತಿ ಮತ್ತು ತೀರ್ಥ ಎಲ್ಲ ಈಸ್ಕೊಂಡು ಒಂಥರ ಇಲ್ಲಿ ಎಲ್ಲ ತುಂಬ ಕ್ರೌಡ್ ಆ ಥರ ಇರಲಿಲ್ಲ, ಫ್ರೀಯಾಗಿತ್ತು, ಚೆನ್ನಾಗಿ ದರ್ಶನ ಆಯಿತು, ಬ್ಲೆಸ್ಡ್ ಅಂತ ಅನ್ನಿಸ್ತು. ದೇವ್ರ ಹತ್ರ ಯಾವಾಗಲೂ ಗೊತ್ತಿರುತ್ತೆ, ನಾವು ಏನೇ ಕೇಳ್ಕೊಂಡ್ರು ದೇವ್ರಿಗೆ ಫಸ್ಟ್ ನಾವು ಕೇಳ್ಕೊಬೇಕಾಗಿರೋದು ನೆಮ್ಮದಿ ಅನ್ನೋದು ಮನುಷ್ಯನಿಗೆ. ಅದಕ್ಕಿಂತ ದೊಡ್ಡ ಆಸ್ತಿ ಇನ್ನೊಂದೇನಿಲ್ಲ. ಆಯಸ್ಸು ಆರೋಗ್ಯ ಎಲ್ರಿಗೂ ಜೀವನದಲ್ಲಿ ಅವ್ರವ್ರಿಗೆ ಒಂದಷ್ಟು ಕನಸುಗಳಿರುತ್ತೆ. ಎಲ್ರಿಗೂ ಎಲ್ಲರೂ ಅಂದ್ಕೊಂಡಿದ್ದಾಗಲಿ, ಎಲ್ರಿಗೂ ಒಳ್ಳೇದಾಗಲಿ. ಸೊ ಈಗ ಇಲ್ಲಿಂದ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಈಗ ಹೊರಡಬೇಕು. ನೆಕ್ಸ್ಟ್ ಏನಂತ ಅಂದರೆ, ನಮ್ಮ ಅಥರ್ವನ್ಗೆ ಟಾಯ್ಸ್ ಕೊಡಿಸ್ಲಿಲ್ಲ ಅಂದರೆ ಅವ್ನು ಸಮಾಧಾನ ಆಗೋದಿಲ್ಲ. ಈಗ ಅವನಿಗೂ ಖುಷಿ ಅಲ್ವಾ. ನಮಗೆಲ್ಲ ದೇವರು ಜಾತ್ರೆ ಅಂದರೆ ವಿಡಿಯೋ ಮಾಡ್ಕೊಳ್ಳೋಣ, ದೇವ್ರು ನೋಡೋಣ, ದರ್ಶನ ಮಾಡ್ಕೊಳ್ಳೋಣ, ಪೂಜೆ ಮಾಡಿಸ್ಕೊಳ್ಳೋಣ ಅನ್ನೋದೆಲ್ಲ ಇದ್ದರೆ, ನಮ್ಮ ಅಥರ್ವನ್ಗೆ ಟಾಯ್ಸ್ ತೊಗೊಳ್ಳೋಣ ಅದು ಇದು ಅಂತ ಅನಿಸ್ತಾ ಇರುತ್ತೆ. ಸೊ ಅವನಿಗೂ ಏನಾದರೂ ಕೊಡಿಸ್ಬೇಕು. ಈಗ ನಾವು ಇಲ್ಲಿಂದ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಜಾತ್ರೆ ಅಂತ ಬಂದಿದ ತಕ್ಷಣ ನೆಕ್ಸ್ಟ್ ಏನು ಹೇಳಿ, ಕಡಲೆಪುರಿ ತೊಗೊಂಡು ಹೋಗ್ದಿದ್ರೆ ಹೇಗೆ. ಏನು ಆ ಜಾತ್ರೆಲಿ ಮಾರೋ ಅಂಥ ಸ್ವೀಟ್ಸ್, ಜಿಲೇಬಿನ ಏನದು ಮಾರ್ತಾರಲ್ಲ, ಆ ಸ್ವೀಟ್ಸು ಅದು ಹೆಂಗೆ ಇರಲಿ ಅದನ್ನು ತಗೊಂಡು ತಿಂದೇ ಹೋದರೆ ಅದು ಜಾತ್ರೆ ಅಂತ ಅನ್ಸ್ಕೊಳ್ಳೋದೇ ಇಲ್ಲ. ಆಗಲೇ ನವೀನವ್ರು ಹೇಳ್ದಾಗೆ ಎಲ್ಲ ತಂಬಿಟ್ಟು ಆರತಿ ತೊಗೊಂಡು ಬರ್ತಾರೆ ಅಂತ ಹೇಳಿದ್ರಲ್ಲ, ಅದೆಲ್ಲ ತೊಗೊಂಡು ಬಂದಿದ್ರು. ನೋಡಿ, ನಾವು ಯೂಶ್ವಲಿ ನಾನು ಒಂದು 2 ಸಲ ಆಲ್ರೆಡಿ ಬಂದಿದ್ದೆ, ಇದು 3ನೇ ಸಲ ಬಂದಿರೋದು. ಬಟ್ ಯಾವಾಗ್ಲೂ ಇಷ್ಟೋ ತನಕ ಇರಲಿಲ್ಲ. ನಮ್ಮ ಅತ್ತೆ ಮಾವನ ಜೊತೆ ನಾವು ಬಂದಾಗ ಬೇಗ ಬಂದುಬಿಡ್ತಾಯಿದ್ವಿ, ಬೇಗನೆ ಹೊರಟ್ಬಿಡ್ತಾಯಿದ್ವಿ. ಕತ್ಲೆ ಆಗೋ ತನಕ ನಾವು ಇರ್ತಾನೆ ಇರಲಿಲ್ಲ. ಬಟ್ ಇವತ್ತು ನಾವು ಸ್ವಲ್ಪ ಬಂದಿದ್ದು ಲೇಟ್ ಆಗಿದ್ದರಿಂದ ಇಲ್ಲಿ ಕತ್ಲೆ ಆಗೋವರೆಗೂ ಇರಬೇಕಾಯ್ತು, ಇದ್ವಿ. ತುಂಬಾ ಚೆನ್ನಾಗಿತ್ತು. ಒಂಥರ ಅಲ್ಲಿ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಮತ್ತು ತಂಬಿಟ್ಟು ಆರತಿ ಎಲ್ಲ ತೊಗೊಂಡು ಬಂದಿದ್ದೆಲ್ಲ ನೋಡೋದಕ್ಕೂ ಅಷ್ಟೇ ಚೆನ್ನಾಗಿತ್ತು. ನಾವೀಗ ಆ ಕಡೆ ಪಾಸ್ ಆಗಬೇಕಿತ್ತು. ಇಲ್ಲಿ ಇದೆಲ್ಲ ಸ್ವೀಟ್ಸ್ ಮತ್ತು ಕಡಲೆಪುರಿ ಎಲ್ಲ ತೊಗೊಂಡ್ವಿ.
ಈಗ ನಾವು ಕೂಡ ಹೋಗಬೇಕು. ಇನ್ನು ಜಾತ್ರೆ ಅಂತ ಬಂದಾಗ ಜವನ ತೊಗೊಳ್ತಾ ಇದ್ರೆ ಹೇಗೆ, ಅದಂತೂ ಕಂಪಲ್ಸರಿ ತೊಗೊಬೇಕು. ಅದು ಕೂಡ ತೊಗೊಂಡ್ವಿ. ಇನ್ನು ಬಳೆಗಳು ಪ್ರತಿ ಸಲ ಜಾತ್ರೆಗೆ ಬಂದಾಗಲೂ ನಾನು ಈ ಥರ ಬಳೆ ಹಾಕ್ಸ್ಕೊತೀನಿ. ಅದು ಆ ಮೂಮೆಂಟಿಗೆ ಇರ್ಬೋದು, ನೆಕ್ಸ್ಟ್ ಡೇ ಅದನ್ನು ಫುಲ್ ಕ್ಯಾರಿ ಮಾಡೋದಕ್ಕಾಗಲ್ಲ, ವರ್ಕಿಗೆ ಹೋಗೋದಿರುತ್ತೆ ಇನ್ನೊಂದು. ಬಟ್ ನನಗೆ ಆ ಜಾತ್ರೆಯಲ್ಲಿ ಈ ಥರ ಬಳೆ ಹಾಕಿಸ್ಕೊಳ್ಳೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಸೊ ಅದರಲ್ಲೂ ಈ ಥರ ಹಾಕಿರ್ತಾರೆ ನೋಡಿ, ಈ ಬಾಕ್ಸ್ ಬಳೆಕ್ಕಿಂತ ನನಗೆ ಈ ಥರ ಬಳೆ ಹಾಕಿರ್ತಾರಲ್ಲ ಅದೇನೋ ಒಂಥರ ಖುಷಿ. ಸೊ ನವೀನ್ ಅವ್ರು ಅದನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಬಳೆ ಹಾಕ್ಸ್ಕೊತೀಯಾ ಅಂತ ಫಸ್ಟೇ ಕೇಳ್ಬಿಡ್ತಾರೆ. ನಾನು ಖುಷಿಯಿಂದ ಹಾಕ್ಸ್ಕೊತೀನಿ, 2 ಕೈಗೂ 1 ಡಜನ್ ಬಳೆನ ಹಾಕ್ಸ್ಕೊತಾ ಇದ್ದೀನಿ. ಲಾಸ್ಟ್ ಟೈಮ್ ಬಂದಾಗ ನಮ್ಮ ಅತ್ತೆ ಹಾಕ್ಸ್ಕೊಟ್ಟಿದ್ರು. ಅದೇನೋ ಒಂಥರ ಚೆಂದ ಆ ಜಾತ್ರೆಲಿ ನಂಗೆ ಆ ಥರ ಬಳೆ ಹಾಕಿಸ್ಕೊಳ್ಳೋದು ಅಂದರೆ. ಸೊ ಹೆಣ್ಮಕ್ಳು ಅಂದ್ರೇ ಹಂಗೆ ಅಲ್ವಾ, ನಮ್ಗೆ ಯಾವಾಗ ಹೆಂಗಿರಬೇಕು ಆ ಥರ ಇದ್ಬಿಡಬೇಕು. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ ಟ್ರೆಡಿಷ್ನಲ್ ಆಗಿ ಈ ಥರ ಎಲ್ಲ ಬಳೆ ಎಲ್ಲ ಹಾಕಿಸ್ಕೊಂಡು ಹೂವೆಲ್ಲ ಮುಟ್ಕೊಂಡು ಅದು ಒಂಥರ ಖುಷಿ ಸಿಗುತ್ತೆ. ಆ್ಯಂಡ್ ಬಳೆ ಎಲ್ಲ ಹಾಕಿಸ್ಕೊಂಡೆ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು, ನನಗೂ ಇಷ್ಟ ಆಯಿತು. ಸೊ ಬಳೆ ಎಲ್ಲ ಹಾಕಿಸ್ಕೊಂಡು ನೆಕ್ಸ್ಟ್ ನಾವು ತೇರ್ ಹತ್ರ ಬಂದ್ವಿ. ಅಲ್ಲಿ ಹಣ್ಣು ಜವನ ಎಸಿತೀವಿ ಅಲ್ವಾ, ಸೊ ಅಲ್ಲಿಗೆ ಬಂದು ತಾಯಿ ದರ್ಶನ ಮಾಡಿಕೊಂಡು ಇದೇ ದೇವರು ಮನೆ ಹತ್ರ ಬರೋದು. ಸೊ ನನಗೆ ನೆಕ್ಸ್ಟ್ ಈಗ ಮನೆ ಹತ್ರ ಬಂದಾಗ ನನಗೆ ಅಲ್ಲಿಗೆ ಇರೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ದೇವರು ಪ್ರತಿ ಹಳ್ಳಿ ಹತ್ರ ಮನೆಗೆ ಹೋಗಿ ಬರೋ ಅಷ್ಟರಲ್ಲಿ ಲೇಟ್ ಆಗ್ಬೋದು. ಸೊ ಮತ್ತೆ ನನಗೆ ಮಂಡೇ ಆಫೀಸ್ ಇರುತ್ತೆ, ಹಾಗಾಗಿ ಇವತ್ತು ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ದರ್ಶನ ಎಲ್ಲ ಮಾಡ್ಕೊಂಡ್ವಿ. ಇವತ್ತು ಮೇನಾಗಿ ಬಂದಿದ್ದ ಉದ್ದೇಶನೇ ಅದು. ಸೊ ಅದಾದಮೇಲೆ ಇನ್ನು ಅಥರ್ವಕ್ಕೆ ಏನೋ ಕಾರ್ ತೊಗೋತೀನಿ ಅಂತ ಏನೋ ತೊಗೊತಾ ಇದ್ದ. ಇನ್ಮೇಲೆ ಏನೇ ತೊಗೊಂಡ್ರು 2 ತೊಗೊಂಡ್ವಿ. ಅದಾದಮೇಲೆ ಮತ್ತೆ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು, ಅವರು ಮೈಸೂರಲ್ಲೇ ಇರೋದಂತೆ, ಜ್ಯೋತಿನಗರ ಪೊಲೀಸ್ ಕ್ವಾರ್ಟರ್ಸಲ್ಲಿ, ಅವ್ರು ಅದನ್ನೇ ಹೇಳ್ತಾ ಇದ್ರು. ಅವರು ಬಂದು ಮಾತಾಡ್ಸಿದ್ರು, ಅದು ಕೂಡ ತುಂಬಾ ಖುಷಿ ಆಯಿತು ನೋಡಿ. ಅಥರ್ವ 2 ಕಾರ್ ತೊಗೊಂಡ, ಅಣ್ಣಂಗೊಂದು ತಮ್ಮನಿಗೊಂದು. ಅದನ್ನು ತೊಗೊಂಡು ಈಗ ನಾವು ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ನಮ್ಮ ಅತ್ತೆ ಮಾವ ಇದ್ದಾರಲ್ಲ, ಸೊ ಅವ್ರಿಗೆ ಇಲ್ಲಿ ನಾವು ಜಾತ್ರೆಯಲ್ಲಿ ಪುರಿ ಎಲ್ಲ ತೊಗೊಂಡಿದ್ವಲ್ಲ, ಹಾಗೆ ಅದನ್ನೆಲ್ಲ ಕೊಟ್ಬಿಟ್ಟು ನಮ್ಮ ಅತ್ತೆ ಹುಷಾರಿಲ್ಲ ಅಂದ್ರಲ್ಲ, ಹಂಗೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಸೊ ಊರಿಗೆ ಬಂದ್ವಿ. ಅಂದರೆ ನನ್ನ ಗಂಡನ ಮನೆ, ನಮ್ಮ ಅತ್ತೆ ಮಾವ ಇದ್ದಾರಲ್ಲ ಅಲ್ಲಿಗೆ ಈಗ ನಾವು ಬಂದ್ವಿ. ಸೊ ಬಂದು ಈಗ ಆಲ್ರೆಡಿ ಟೈಮ್ ಆಗೋಗಿತ್ತು, 7:45 ಆ ಥರ ಆಗ್ತಾಯಿತ್ತು. ಮನೆಗೆ ಬಂದ್ವಿ ನಾವು. ಏನ್ ಬೇಕು ಊರ್ಗಾಳ ತಿನ್ನು, ಅಲ್ಲಿ ಗಟ್ಟಿ ಆಯ್ತವ. ಉರ್ಗಾಳು ಇಲ್ಲೇ ತಂದಿನಿ, ಮನೇಲಿ ಕೊಡ್ತಾಳ ಅಜ್ಜಿ. ಉರ್ಗಾಳ ಹಾಕಬಾರ ಒಂದು ಹಾಕವನ್ಗೆ. ಏನ ಅಲ್ವಾ ತಾನೆ, ಅದು ಸಿಗಲ್ಲ ಅಲ್ವಾ ತಾನೆ ಅಮ್ಮ ಅಂತೆ. ನಿಂಗೀಗ ಏನ್ ಬೇಕು? ಈಗ ಊಟ ಟೈಮು ಮಗ್ನೆ, ಊಟ ಮಾಡ್ಬೇಕೀಗ. ಊಟ ಮಾಡ್ಬೇಕು ಮಗನೆ. ಏನಾಯ್ತು? ತಾತಂಗ್ ಏನೋ ಕೇಳ್ತೀನಿ ಅಂತಿದ್ದಲ್ಲ ನೀನು. ಏನ್ ಬೇಕಪ್ಪ? ಏನೋ ಕೇಳ್ತೀನಿ ಅಂತಿದ್ದಲ್ಲ, ಏನು? ಲೇಸ್ ಚಿಪ್ಸ್ ಈಗ ಸಿಗಲ್ಲ. ತಾತ ಬರುತ್ತಲ್ಲ ಮೈಸೂರ್ಗೆ, ಆಗ ಸೂಪರ್ ಮಾರ್ಕೆಟ್ ಹೋಗ್ಬಿಟ್ಟು ಬಾಯ್ ಕಡೆ ಮೈಸೂರಿಗೆ ಬರ್ತೀನಲ್ಲ ನಾಳಿಕಲ್ಲ ಸೋಮವಾರ. ಬಾಯ್ ಕಡೆ ಸೋಮವಾರ ಬರ್ತೀನಲ್ಲ, ಅವತ್ತು ಕೊಡಿಸ್ತೀನಿ ಬಾ. ಅಲ್ಲಿ ಯಾಕೆ ಮೂಲೆಗೆ ಹೋಗಿದ್ಯಾ? ಬಾ, ನಾನು ಸೋಮವಾರ ಬರ್ತೀನಿ. ಈಗ ನಾಳೆ ನಾಡಿದ್ದು ಎಲ್ಲ ದೇವ್ರು ಬರ್ತದಿಲ್ಲಿ, ದೇವ್ರ ಕೆಲ್ಸ ಅದೇ, ಗೊತ್ತಾಯ್ತಾ? ಈಗ ನೋಡ್ಕೊಂಡ್ ಬಂದಲ್ಲ, ಆ ದೇವ್ರು ಬರ್ತದ ಮಗನೆ ಊರ್ಗೆ, ಮೆರವಣಿಗೆಗೆ. ಮೆರವಣಿಗೆ ಬರ್ತದಪ್ಪ. ಸಾಂಬಾರ್ ಆಡ್ಸ್ಕೊಂಡು ಇಲ್ಲ ಟೇಬಲ್ ಹೇಳಿಲ್ಲ ಮುಂದಕ್ಕೆ ಇಲ್ಲಿಗೆ ಬಾ. ಅಲ್ಲೇ ಹೋಗಿ ಕೂತ್ಕೊಳ್ಳಿ, ಟೇಬಲ್ ಮೇಲೆ ಅವನೇ ಕೂತ್ಕೊಟ್ಟು. ಅವಳಿಗೊಂದು ಟವಲ್ ಕೊಡಿ ಅವಳಿಗೆ, ಅಲ್ಲಿ ಸೀರೆಗೆ ಅಲ್ಲೇ 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 ಟವಲ್. ಇಲ್ಲ ಊಟ ಮಾಡಲ್ವಾ ನೀನು? ಡ್ಯಾಡ್ ಸ್ನ್ಯಾಕ್ಸ್ ಜ್ಯೂಸ ಯಾರು ಹೇಳಿ ಕೇಳಿ ಕುಡಿತಾ ಇದ್ದೀನಿ ಜ್ಯೂಸ. ಸರಿ ಸರಿ ಬಾಯ್. ಫ್ರೆಂಡ್ಸ್, ಈಗ ನಾವು ಮನೆಯಿಂದ ಹೊರಟ್ವಿ. ಅಲ್ಲೇ ನಮ್ಮತ್ತೆ ಆಲ್ರೆಡಿ ಮಧ್ಯಾಹ್ನನೇ ಸಾಂಬಾರು ಮಾಡಿದ್ರಂತೆ. ಸೊ ಅದಕ್ಕೆ ರೈಸ್ ಮಾಡ್ಬಿಡ್ತೀನಿ, ಊಟ ಮಾಡ್ಕೊಂಡು ಹೋಗಿ ಅಂತ ಅಂದರು. ಸೊ ನಾವು ಅಲ್ಲಿಂದ ಊಟ ಮಾಡಿಕೊಂಡು ಈಗ ಮನೆ ಕಡೆ ಹೊರಡ್ತಾ ಇದ್ದೀವಿ. ಲೇಟೇ ಆಗೋಯ್ತು. ಸೊ ಈಗ
ಹೋಗ್ತಾ ಇದ್ವಿ ಅಷ್ಟರಲ್ಲಿ ಮತ್ತೆ ನಮ್ಮ ಅಣ್ಣ ಬೇರೆ ಕಾಲ್ ಮಾಡಿದ್ರು. ಅಣ್ಣ ಅಂತ ಅಂದರೆ ನಮ್ಮ ದೊಡ್ಡಮ್ಮನ ಮಗ. ಸೊ ನಾವು ಯಾವಾಗಲೂ ಈ ಕಡೆ ಊರ ಕಡೆ ಬರಬೇಕಾದ್ರೆ ಕಂತೆಗೌಡನ ಕೊಪ್ಪಲು ಅಂತ ಅಲ್ಲಿ ಸ್ಟಾಪ್ ಕೊಡ್ತೀವಿ, ನಮ್ಮ ದೊಡ್ಡಮ್ಮನ ಮನೆ ಅಂತ ಹೇಳ್ತಿದ್ನಲ್ಲ. ಸೊ ಅಲ್ಲಿ ಶಿವು, ರಕ್ಷಿತಾ ಅಕ್ಕ ಎಲ್ಲ ಅಲ್ಲಿದ್ದರು. ಸೊ ಅವರು ಬಿರಿಯಾನಿ ಮಾಡಿದ್ರಂತೆ, ಚಿಕನ್ ಬಿರಿಯಾನಿ. ಹಾಗೆ ನನಗೂ ಕೂಡ ಕಾಲ್ ಮಾಡಿದ್ರು, ನಮ್ಮ ಅದಕ್ಕೆ ಕಾಲ್ ಮಾಡಿಸಿದ್ರಂತೆ ರಮ್ಯನ್ಗೂ ಬರೋದಕ್ಕೆ ಕೇಳಿ ಅಂತ ಅಂದ್ಬಿಟ್ಟು. ನಾವಿಲ್ಲಿ ಆಲ್ರೆಡಿ ಊಟ ಮಾಡಿದ್ವಿ, ಬಟ್ ಅವರು ಕರೆದ್ರು. ಮತ್ತು ಆನ್ ದಿ ವೇ ಅಲ್ಲೇ ಹೋಗ್ತಾ ಇದ್ವಲ್ಲ, ಮತ್ತು ಬಿರಿಯಾನಿ ಅಂದರೆ ನಂಗೆ ಇಷ್ಟ ಅಲ್ವಾ. ಸೊ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಈಗ ಹಾಗೆ ಆನ್ ದಿ ವೇನೆ ನಾವು ಮೈಸೂರಿಗೆ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಸಿಗುವಂಥದ್ದು ಅವ್ರ ಮನೆ. ಓಕೆ, ಒಂದು ವಿಸಿಟ್ ಮಾಡಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಊಟನೇ ಮುಗಿಸ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಇವರು. ಫ್ಲಾಶ್ ಲೈಟ್ ಹೊಡಿತೈತೆ ಹಂಗೆ. ಪುರೋ ಜಾತ್ರೆ. ಬಾಯ್ 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 ಬಾಯ್. ಸೊ ಫ್ರೆಂಡ್ಸ್, ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ, ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.